ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನೋ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಕೇಳಿದ್ದೀವಿ, ಮಾತಾಡಿದ್ದೀವಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ. ಫುಟ್ ಅಂಡ್ ಆಂಕಲ್ ಸಮಸ್ಯೆ ಯಾಕೆ ಬರುತ್ತೆ, ಮಕ್ಕಳಲ್ಲಿ ಹಾಗೆ ಅಡಲ್ಟ್ಸ್ ಅಲ್ಲಿ ಈ ಸಮಸ್ಯೆ ಬಂದಾಗ ಯಾವ ರೀತಿಯ ಒಂದಷ್ಟು ಸಮಸ್ಯೆಗಳು ಬರಬಹುದು, ಅದಕ್ಕೆ ಟ್ರೀಟ್ಮೆಂಟ್ ಏನಿರುತ್ತೆ, ಯಾವಾಗ ಟ್ರೀಟ್ಮೆಂಟ್ ಅವಶ್ಯಕತೆ ಬೀಳತ್ತೆ, ಯಾವ ರೀತಿಯ ಸಮಸ್ಯೆಗಳಿದ್ದಾಗ ನಾವು ತಕ್ಷಣ ಕ್ಲಿನಿಕ್ ಅನ್ನ ರೀಚ್ ಆಗಬೇಕಾಗತ್ತೆ, ಹಾಸ್ಪಿಟಲ್ ಅನ್ನ ರೀಚ್ ಆಗಬೇಕಾಗತ್ತೆ, ಯಾರನ್ನ ರೀಚ್ ಆಗಬೇಕಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ನಿಂದ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಆರ್ಥೋಪೆಡಿಷಿಯನ್ ಡಾಕ್ಟರ್ ಶ್ರವಣ್ ವೈಸಿ ಅವರಿದ್ದಾರೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಹಾಗೆ ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸ್ ಫುಟ್ ಅಂಡ್ ಆಂಕಲ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಜಯ್ ಎಸ್ ಎಂ ಅವರಿದ್ದಾರೆ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್, ಈಗ ಮೊದಲಿಗೆ ವಾಟ್ ಇಸ್ ದಿಸ್ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್, ಮತ್ತೆ ಈ ಒಂದು ಸಮಸ್ಯೆಗಳಿಗೆ ಸ್ಪೆಸಿಫಿಕ್ ಆಗಿ ಯಾಕೆ ಕ್ಲಿನಿಕ್ ಅನ್ನೋದು ಬೇಕಾಗತ್ತೆ, ಅದರ ಅವಶ್ಯಕತೆ ಯಾಕೆ ಬೀಳತ್ತೆ? That's a very good question, madam. Ella hospital we are having replacement clinics, fracture clinics. But Ramayanalli, why did we start this unique thing called foot and ankle clinic? Anta, everybody would have this question in their mind. So it would be very surprising for you to know that now in our lifetime alli we would walk at least 20 to 25 crore steps from the time we are born till almost about 80 years. This is almost ಅರ್ಥ ಸುತ್ತ 4ರಿಂದ 5ರಷ್ಟು ನಾವು ನಡಿತೀವಿ. ಸೊ ಇಷ್ಟು ನಡೆಯೋದ್ರ ಮಧ್ಯ ನಮ್ಮ ಕಾಲ್ಗೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು. ಸೊ ಈ ದೃಷ್ಟಿಯಿಂದ ಸೊ ಎಲ್ಲಾರ್ದು ಫುಟ್ ಅಂಡ್ ಆಂಕಲ್ ಪ್ರಾಬ್ಲಮ್ಸ್ ಇಂದ ದೇ ಮೈಟ್ ಹ್ಯಾವ್ knee pain, they will have back pain, which we will not realize it's because of the foot and ankle. So ನನಗೆ ಮತ್ತೆ ಡಾಕ್ಟರ್ ಅಜಯ್ ಸರ್ಗೆ we realized that we need to start something to help people with foot and ankle problems ಅಂತ almost 3 years back we came up with the idea, and now we had a very wonderful inauguration, alva Dr. Ajay? Yeah, that's right. Now actually Professor Nick Van Dyke anta, so he is one of the most prominent foot and ankle arthroscopy surgeons who has treated most footballers across the world. I think if you just go through his list and yaru treat madidare anta nodidre ನೀವು you will be actually stunned. At least ಒಂದು 26 ಪೇಜ್ ಅಷ್ಟು ಅವರದು ಬಯೋಗ್ರಫಿ ಇದೆ. ಸೊ ಅವರು ಬಂದು ನಮ್ಮ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ನ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಹ್ಯಾಡ್ ಅನ್ ಎಕ್ಸಲೆಂಟ್ ಬಿಗಿನಿಂಗ್ ಲಾಸ್ಟ್ ಇಯರ್. ಸೊ ಅಂಡ್ ಈ ಕ್ಲಿನಿಕ್ ನಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ. ಸೊ ವೆದರ್ ಇಟ್ ಇಸ್ ಅಡಲ್ಟ್ ಆಗಲಿ ಅಥವಾ ಮಕ್ಕಳದಾಗಲಿ ಕಾಲು ಎಲ್ಲ ರೀತಿಯ ಸಮಸ್ಯೆಗಳನ್ನೆಲ್ಲ ಟ್ರೀಟ್ ಮಾಡೋ ತರ ಅಂತ ನಾವು ಇದನ್ನ ಮಾಡಿಕೊಂಡಿದ್ದೀವಿ. ಓಕೆ ಡಾಕ್ಟರ್, ಈಗ ಡಾಕ್ಟರ್ ಈ ಸಮಸ್ಯೆ ಅಂತ ಅಂದಾಗ ಕೆಲವರು ಯೋಚನೆ ಮಾಡೋದು ಸಾಮಾನ್ಯವಾಗಿ ಯಾಕೆ ಫುಟ್ ಅಂಡ್ ಆಂಕಲ್ ಸಮಸ್ಯೆ ಆದರೆ ಅದಕ್ಕೆ ಅಂತ ಸ್ಪೆಸಿಫಿಕ್ ಕ್ಲಿನಿಕ್ ಬೇಕಾಗತ್ತೆ, ಕಾಂಪ್ರಹೆನ್ಸಿವ್ ಕೇರ್ ಯಾಕೆ ಬೇಕಾಗತ್ತೆ, ಅಂಡ್ ಇದರ ಒಂದು ಅವಶ್ಯಕತೆ ಏನಿರುತ್ತೆ, ಇಲ್ಲಿ ಏನೇನೆಲ್ಲ ಇರುತ್ತೆ, ವಾಟ್ ಡಸ್ ಇಟ್ ಇನ್ಕ್ಲೂಡ್ ಅನ್ನೋ ಒಂದು ಕ್ವೆಶ್ಚನ್ ಕೂಡ ಬರುತ್ತೆ. ಸೊ ಏನು ಲಭ್ಯ ಇರುತ್ತೆ, ಕಾಂಪ್ರಹೆನ್ಸಿವ್ ಕೇರ್ ಯಾಕೆ ಬೇಕಾಗತ್ತೆ ಡಾಕ್ಟರ್? ಓಕೆ ಸರ್, ಕಾಂಪ್ರಹೆನ್ಸಿವ್ ಕೇರ್ ಬೇಕಾದ ಕಾರಣ ಏನು ಅಂದರೆ, ಈಗ ಫುಟ್ ಅಂಡ್ ಆಂಕಲ್ ಕಾಲಿಂದಾಗಲಿ ಸಮಸ್ಯೆ ಆಗಲಿ ಬರೀ ವಯೋವೃದ್ಧರಲ್ಲಿ ಅಂತ ಬರೋದು ಅಥವಾ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಬರೋದು ಆ ಥರ ಇರೋದಿಲ್ಲ, ಎಲ್ಲರಿಗೂ ಬರುತ್ತೆ. ಆ್ಯಂಡ್ ಬರೀ ಒಂದೇ ರೀತಿ ಅಲ್ಲ, ಅವ್ರಿಗೆ ಕೆಲವೊಮ್ಮೆ ನೋವಿರ್ಬೋದು ಅಥವಾ ಕೆಲವರಿಗೆ ಬರೀ ಡಿಫಾರ್ಮಿಟೀಸ್ ಇರ್ಬೋದು, ಅದು ಯಾವ ವಯಸ್ಸಿನಲ್ಲಾದರೂ ಬರ್ಬೋದು. ಸೊ ಕಾಂಪ್ರಹೆನ್ಸಿವಿಟಿ ಬೇಕಿದ್ದು ಯಾಕೆ ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಆಲ್ ದ ಅಡಲ್ಟ್ಸ್, ಸೇ ಫ್ರಮ್ ವಿ ಕಾಲ್ ಇಟ್ ಲೈಕ್ ಫ್ರಮ್ ದ ವೂಮ್ ಟು ದಿ 80s. ಸೊ ಎಲ್ಲರಿಗೂ ನಾವು ಇದರಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು. ಅಂಡ್ ಒಂದು ರೀತಿ ಅಂತಲ್ಲ, ಕಾಯಿಲೆಗಳಾಗಲಿ, ಈಗ ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ, ಮತ್ತೊಂದಾಗಲಿ ಡಯಾಬಿಟೀಸ್ ಆಗಲಿ, ಯಾವುದೇ ಕಾಯಿಲೆ ಇದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ನಾವು ಇದು ಕಾಂಪ್ರಹೆನ್ಸಿವಿಟಿ ಅಂತ ಮಾಡ್ಕೊಂಡಿದ್ವಿ. ಡಾಕ್ಟರ್ ಶ್ರವಣ್ ಅದಕ್ಕೆ ಅದ್ರ ಬಗ್ಗೆ ಚಿಕ್ಕ ಮಕ್ಕಳು ಹೇಗೆ ಕಾಂಪ್ರಿಹೆನ್ಸಿವಿಟಿ ಅಂದ್ರೆ ಹೆಂಗೆ ಗೊತ್ತಾ ಮೇಡಮ್, ವಿ ಆರ್ ಬೋತ್ comprehensive both horizontally and vertically. What I mean to say is we see all age groups. Now for example, if I have to take the earliest age group that I see, I will get a couple who have conceived a child, and aurge ultrasound scanning alli they would have said that your child has club foot. So our counseling inda shuru martini nanu that your child has club foot and I am going to treat it, your child is going to be 100% normal. Okay, so right up to an 80 or an 85-year-old lady who has a diabetic foot whom Dr. Ajay will treat. So that is the comprehensivity. Nee will bandre, it is comprehensive. You will go back on the same day
with a solution in your hand. Now what in the solution what we have is a horizontal wise. So we are orthopedic surgeons, we have a plastic surgeon, we have a vascular surgeon, we have physiotherapy team, and we have an orthotics team. So our any foot and ankle problems idru, we have all these multi specialists who will even come on, will be consulted on the same day. Ade dina our specialists nim padana nodi bekidre tests like x-rays, we have machines which will determine the pressure points, okay, machines to determine the sensation, nim foot alli sensations correct agidya, nim pressure points correct agi haktidira, gait analysis, ನೀವು ನಡಿಬೇಕಾದ್ರೆ ನೀವು ಕರೆಕ್ಟ್ ಆಗಿ ಪಾದ ಹಿಟ್ಟಿ ನಡೀತಿದ್ದೀರಾ, is there a variation in your gait? So ಇದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ then we will say no, you have a problem, you might need a plastic surgeon, you might need a vascular surgeon, ಅಥವಾ ಏನಿಲ್ಲ ನಿಮ್ಮ ಫುಟ್ವೇರ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಸರಿ ಹೋಗುತ್ತೆ, ಅಥವಾ ನೀವು ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, the physiotherapist will teach you ಈ ಮಸಲ್ಸ್ ನ ನೀವು ಸ್ಟ್ರೆಂಥನ್ ಮಾಡಿದ್ರೆ ಎಕ್ಸರ್ಸೈಸ್ ಆಗುತ್ತೆ and you will get well. So there is both a horizontal and a vertical comprehensivity. That's why we like to call it as a comprehensive foot and ankle clinic at Ramaiah. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ಅಂದಾಕ್ಷಣ ಅಲ್ಲಿ ಬರುವಂತವ್ರು ಯಾವ ರೀತಿಯ ಒಂದಷ್ಟು ಕಂಪ್ಲೇಂಟ್ಸ್ ಅನ್ನ ಇಟ್ಕೊಂಡು ಬರ್ತಾರೆ? ಸ್ಪೆಸಿಫಿಕ್ ಆಗಿ ನಾವು ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ನ ವಿಸಿಟ್ ಮಾಡ್ತಿದೀವಿ ಅಂತಂದಾಗ ವಾಟ್ ಆರ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ನೀವು ಕೇಳಿಸ್ಕೊಳ್ಳೋದು? ಓಕೆ, ಸೊ ನಾನು ಶುರು ಮಾಡ್ತೀನಿ. ಐ ಥಿಂಕ್ ಇಟ್ ಇಸ್ ಬೆಟರ್ ಬಿಕಾಸ್ ಐ ಸ್ಟಾರ್ಟ್ ವಿತ್ ದ ಪೀಡಿಯಾಟ್ರಿಕ್ ಏಜ್ ಗ್ರೂಪ್. ನಾನು ಹೇಳ್ದಂಗೆ the earliest patient that I will see is a child that has not even been born yet. Okay. So our appa amma, they will come with a ultrasound report saying that nam maguge club foot anta diagnose agide. What do I need to do? Nan magu sari agata? Should I terminate the pregnancy? What is club foot? How do I treat it? So other counseling in that, once the child is born, there are other packaging deformities of the foot. So club foot is one of them. Congenital vertical talus, amele there are other foot deformities once the child starts walking, like in toeing gait, maklu kalna hing ಒಳಗಡೆ ಇಟ್ಟು ನಡೀತಾರೆ ಅಂತ ಬರ್ತಾರೆ, ಅಪ್ಪ ಅಮ್ಮ ನನ್ನ ಮಗು ಕಾಲ್ನ ಆಚೆ ಹಿಡಿ ನಡೀತಾರೆ ಅಂತ ಬರ್ತಾರೆ. then parents will come and say that my child has flat foot. ಈ ಫ್ಲಾಟ್ ಫುಟ್ ಅನ್ನೋದನ್ನ ನಾನು ಟ್ರೀಟ್ ಮಾಡಬೇಕಾ ಬಿಡಬೇಕಾ, ಮುಂದೇನಾದ್ರೂ ಪ್ರಾಬ್ಲಮ್ ಆಗತ್ತಾ ಮಗುಗೆ? And as a child grows older, child starts getting into sports, the child starts playing, running, so aga you will get issues with pain around the foot. ಆಯ್ತಲ್ಲ, what we call as osteochondritis ಅಂತ, heel pain ಅಂತ ಬರ್ತಾರೆ, toe pain ಅಂತ ಬರ್ತಾರೆ. we start treating that. ಒಮ್ಮೊಮ್ಮೆ ಮಗು because of various other conditions they start what we call as toe walking, ಬೆರಳ ಮೇಲೆ ಹಿಂಗೆ ನಡೀತಾರೆ. so these are the various foot and ankle issues. once they go into adolescence, we get again something called as hallux valgus, ಆಯ್ತಲ್ಲ, foot and ankle injuries with respect to playing sports, fractures, sprains, injuries. So allinda hididu we start treating, and then we go into 20s and 30s and adulthood where Dr. Ajoy starts taking over. So that's one. So ಈಗ ಕಂಪ್ಲೇಂಟ್ಸ್ ಯಾವ ರೀತಿ ಬರುತ್ತೆ ಅಂತ, ಇದೇ ಸೇಮ್ ಕಂಪ್ಲೇಂಟ್ಸ್, ಸೇ ಡಿಫಾರ್ಮಿಟಿ ಇತ್ತು ಕಾಲಲ್ಲಿ, ಅಥವಾ ಜನರು ಸರಿ ನಡೀತಾ ಇಲ್ಲ, ಇದನ್ನೆಲ್ಲ ಹೇಳ್ತಾರೆ ಜನ, ಇದು ಕಾಮನ್. ಅದಲ್ಲದೆ ಹೀಲ್ ಪೇನ್. ಸೊ ನಾವೆಲ್ಲರಿಗೂ ಕೇಳಿದಷ್ಟು ಹಿಂಡಿ ನೋವು, ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಸಫರ್ಡ್. ತಿಳಿದ ಮಟ್ಟಿಗೆ ಇನ್ಫ್ಯಾಕ್ಟ್ ಯು ಅಂಡ್ ಐ ಆಲ್ಸೋ ವುಡ್ ಹ್ಯಾವ್ ಸಫರ್ಡ್ ಆಫ್ ದಿಸ್ ಸಮ್ ಟೈಮ್ ಆರ್ ದ ಅದರ್. ಅದಲ್ಲದೆ ಮತ್ತೆ ಸ್ಪೋರ್ಟ್ಸ್ ಇಂಜುರಿ, ಈಗ ಮಕ್ಕಳು ಈಗ ಆಟ ಆಡೋದೆಲ್ಲ ಜಾಸ್ತಿ ಆಗಿದೆ, ಅಂಡ್ ನಾಟ್ ಜಸ್ಟ್ ಟು ಚಿಲ್ಡ್ರನ್, ಇವನ್ ಅಡಲ್ಟ್ಸ್. ಸೊ ದ ಫಿಟ್ನೆಸ್ ಫ್ಯಾಡ್ಸ್ ಎಲ್ಲ ಬಂದಿರೋದ್ರಿಂದ ಎಲ್ಲರೂ ನಾನಿಷ್ಟು ಎಕ್ಸಸೈಸ್ ಮಾಡಬೇಕು, ನಾನು ಜಿಮ್ಗೆ ಹೋಗಬೇಕು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅವಾಗೆಲ್ಲ ಇದ್ದಾಗ ಅವ್ರಿಗೆ ಇಂಜುರೀಸ್ ಆಗೋದು ಸಾಮಾನ್ಯ. ಸೊ ಸ್ಪೋರ್ಟ್ಸ್ ಇಂಜುರೀಸ್, ದಟ್ಸ್ ಒನ್ ಥಿಂಗ್ ವಿ ಟ್ರೀಟ್. ಅದನ್ನು ಕಂಪ್ಲೇಂಟ್ಸ್ ಆಗಿ ಬರ್ತಾರೆ. ಅಥವಾ ಡಿಫಾರ್ಮಿಟೀಸ್, ದಟ್ಸ್ ಒನ್ ಆಫ್ ದ ಕಂಪ್ಲೇಂಟ್ಸ್ ಪೀಪಲ್ ಕಮ್ ವಿತ್. heel pain is one of the complaints people come with. Very often we treat. And what is very important, and ಈಗಿನ ನಮ್ಮ ಭಾರತದಲ್ಲಿ ಮೇಜರ್ ಪ್ಯಾಂಡಮಿಕ್ ಅಥವಾ ಎಪಿಡೆಮಿಕ್ ಅಂತ ಹೇಳಬೇಕು ಪ್ರಪೋರ್ಷನ್ಸ್ ಇದ್ರೆ ಡಯಾಬಿಟೀಸ್. ಸೊ ಡಯಾಬಿಟೀಸ್ ಇಂದಾಗಿ ಕಾಲಿಗೆ ಅಫೆಕ್ಟ್ ಆಗೋದಷ್ಟು ಬೇರೆ ಐ ಥಿಂಕ್ ಬೇರೆ ಯಾವ ರೀತಿ ಅಫೆಕ್ಟ್ ಆಗೋದಿಲ್ಲ. ಸೊ ಡಯಾಬಿಟೀಸ್ ಇಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದು ಕೂಡ ಪೇಷಂಟ್ಸ್ ಕಂಪ್ಲೇಂಟ್ಸ್ ಬರ್ತಾರೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊತೀನಿ ನಾನು. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಈ ರೀತಿ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ಗೆ ಬಂದಾಗ ಪೇಷಂಟ್ಸು ಏನೋ ಒಂದು ಸಮಸ್ಯೆ ಇದೆ ಅಂತಾಗ ಮೊದಲಿಗೆ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಅದಾದ ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತಾ ಹೋಗ್ತೀರಾ?
Okay. So if we have to start off with something simple, like ellargu common, we'll stick to one topic. Enikende ಜನರು ಜಾಸ್ತಿ ಕನ್ಫ್ಯೂಸ್ ಮಾಡೋದು, we should not be doing it. If we take something as simple like club foot. So ಮಕ್ಕಳಲ್ಲಿ if the parents have come with club foot report ಅಂತ ಇಟ್ಕೊಂಡ್ ಬಂದಿದ್ರೆ, first it starts with counseling. ಅಂದ್ರೆ we coordinate, like I said, namdu comprehensive clinic. I talk to the gynecologist, I talk to the genetist, I talk to the pediatrician and make sure that maguge ee club foot jote bere mikkidinenu samasye illa anta nanu confirm ಮಾಡ್ತೀನಿ. So idadmele next process will be the treatment process. So suppose we take only this one condition, ಆಯ್ತಲ್ಲ, ಇದಕ್ಕೆ simple plasters ಅಲ್ಲಿ we start treating it. Adadmele there is a small procedure, brace. So it goes on in that way. Suppose one child has come with something called as flat foot anta itkoli. So again, first most important thing is clinical examination. So as soon as the child is seen by me, we examine the child, we do certain tests, and only if necessary we do investigations. Andre makkalge we get an x-ray if necessary. Aitala amele foot analysis, footprint analysis anta ಮಾಡ್ತೀವಿ. So if idu necessary idre, then we'll go in for physiotherapy, another strengthening exercises for the arches of the foot. Aitala then we'll go in for orthotics and the footwear modification enadru bekanta. So it is a very sequential method where we try to rely more on examination, we try to rely on conservative methods and more of patient information. Avrge information kottu navu mundu ಮಾಡಬೇಕು, because information ilde the patient does not know what the patient has, and if you don't have information you cannot treat yourself. So nam guri ಏನು ಅಂದ್ರೆ, ಮಗುಗಾಗ್ಲಿ ದೊಡ್ಡವ್ರಿಗಾಗ್ಲಿ ಏನೇ ತೊಂದರೆ ಇದ್ರು we spend a lot of time in examination, interaction and giving information to the patient, and rest everything else we try to make sure that it happens on the same day that the patient has visited the clinic. So ಅವ್ರಿಗೆ ಇನ್ನೊಂದ್ಸಲಿ ಬರೋ ನೆಸೆಸಿಟಿ ಇರಲ್ಲ, ಅಥವಾ next day you come and see another specialist, next day you come for this investigation. So once the patient has walked in, the entire comprehensive evaluation ನಾವು ಒಂದು ದಿವಸದಲ್ಲಿ ಮಾಡ್ಸಕ್ ನೋಡ್ತೀವಿ. ಸಪೋಸ್ ಏನಾದ್ರು ಅಡಲ್ಟ್ ಪೇಷಂಟ್ ಬಂತು ಅಂದ್ರೆ ಡಾಕ್ಟರ್ ಅಜಯ್ ನೋಡ್ಕೊಂತಾರೆ. ಎಕ್ಸಾಕ್ಟ್ಲಿ. ಸೊ ದ ಸೇಮ್ ಥಿಂಗ್. ಸೊ ನಾವು ಸೊ ಇಟ್ ಇಸ್ ವಾಟ್ ವಿ ಕಾಲ್ ಎಸ್ ಎ ಪೇಷಂಟ್ ಸೆಂಟ್ರಿಕ್ ಅಪ್ರೋಚ್. ಸೊ ಪೇಷಂಟಿಗೆ ಏನು ಮುಖ್ಯ ಇದೆ ಅದನ್ನ ಮಾಡ್ತೀವಿ. ಸೊ ಫಸ್ಟ್ ಅವ್ರದ್ದು ಹಿಸ್ಟ್ರಿ, ಅಂದರೆ ಅವ್ರದ್ದು ಏನು ತೊಂದರೆಗಳಿದೆ ಅದನ್ನು ಕೇಳಿ ತಿಳ್ಕೊಂಡು ಕ್ಲಿನಿಕಲ್ ಎಕ್ಸಾಮಿನೇಷನ್ ಹೇಳ್ತೀವಿ. ಅರ್ಧಕ್ಕರ್ಧ ಡಯಾಗ್ನೋಸಿಸ್, ಅದು ಮೇ ಬಿ ಅಬೌಟ್ 80% ಆಫ್ ದ ಡಯಾಗ್ನೋಸಿಸ್ ಮೇಡ್ ಓನ್ಲಿ ಬೈ ಲಿಸ್ನಿಂಗ್ ಟು ದ ಪೇಷಂಟ್ ಆ್ಯಂಡ್ ಎಕ್ಸಾಮಿನಿಂಗ್ ಹಿಮ್. So ಅದಾದ ನಂತರ ಇನ್ವೆಸ್ಟಿಗೇಷನ್ಸ್, do we have the top of the line investigation modalities available with us. So whether it is in the form of say sensations, specific sensations picking up, or arterial indexes pick ಮಾಡೋದಾದ್ರೆ ಅದನ್ನೆಲ್ಲ ಮಾಡ್ತೀವಿ. ಬಟ್ ಫಸ್ಟ್ examine the patient, then if required any further investigation, make a diagnosis and then investigate. ಇನ್ವೆಸ್ಟಿಗೇಟ್ ಮಾಡಿದ ನಂತರ ಒಂದು ಶ್ರವಣ್ ತಿಳಿಸಿದ ಥರ ಎಲ್ಲನೂ ಅದೇ ಸೇಮ್ ಡೇ, ಅದು ಮತ್ತೆ ಪೇಷಂಟ್ ಬಂದು ಇವತ್ತು ನಾಳೆ ಬನ್ನಿ, ನೀವು ಹೋಗಿ ಬನ್ನಿ, ಇದು ಬನ್ನಿ, ಏನಿಲ್ಲ, ಬಂದಿದ್ದ ದಿನವೇ ಅವ್ರದ್ದು ಎಕ್ಸ್ರೇಸ್ ಆಗಲಿ, ಬೇರೆ ಬ್ಲಡ್ ಟೆಸ್ಟ್ ಆಗಲಿ ಎಲ್ಲನೂ ಮಾಡಿಕೊಂಡು ಅವರಿಗೆ ಈ ರೀತಿ ಒಂದು ಸಲಹೆ ಕೊಟ್ಟು, ಇದನ್ನು ಬೇಕಪ್ಪ ನಿಮಗೆ, ನೀವು ಇದಕ್ಕೆ ಬರೀ ಶೂಸ್ ಹಾಕ್ಕೊಳ್ಳಿ, ನಿಮ್ಗೇನು ಆಪರೇಷನ್ ಬೇಡ, ಅಥವಾ ನೀವು ಇದನ್ನು ಎಕ್ಸಸೈಸ್ ಮಾಡಿ, ಇದು ಮತ್ತೇನು ಬೇಡ, ಅಥವಾ ಇದಕ್ಕೆ ಶಸ್ತ್ರಚಿಕಿತ್ಸೆ ಬೇಕು, ಇದು ಅಡ್ವಾನ್ಸ್ ಶಸ್ತ್ರಚಿಕಿತ್ಸೆ ಬೇಕು ಇದಕ್ಕೆ, ಅದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಶೆಡ್ಯೂಲ್ ಮಾಡಿಕೊಂಡು ನೀವು ಯೋಚನೆ ಮಾಡಿ ಹೇಳಿ ಅಂತ ಇಷ್ಟರ ಮಟ್ಟಿಗೆ ನಾವು ಈ ಕಾಂಪ್ರಿಹೆನ್ಸಿವ್ ಕ್ಲಿನಿಕ್ನಲ್ಲಿ ಮಾಡ್ತಾ ಇರ್ತೀವಿ. ಓಕೆ ಡಾಕ್ಟರ್, ಈಗ ಆಗಲೇ ಮಾತಾಡ್ತಾ ನೀವಿಬ್ರು ಕೂಡ ಫ್ಲಾಟ್ ಫೂಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ರಿ. ಸೊ ಏನದು ಫ್ಲಾಟ್ ಫೂಟ್ ಅಂದ್ರೆ, ಅಂಡ್ ಯಾಕೆ ಅದ್ರ ಬಗ್ಗೆ ಒಂದಷ್ಟು ಕಾಳಜಿ ವಹಿಸ್ಬೇಕಾಗತ್ತೆ? ವೆನ್ ಶುಡ್ ವಿ ಕನ್ಸರ್ನ್ ಡಾಕ್ಟರ್ನ ಹೋಗಿ ನಾವು ಮೀಟ್ ಮಾಡಬೇಕು, ಈ ರೀತಿ ಇದೆ ಅಂತ ಅನ್ಕೋಬೇಕಾಗಿರೋದು ಯಾವಾಗ? ಎಸ್, ದಟ್ಸ್ ಇವಾಗ ಫ್ಲಾಟ್ ಫುಟ್ ಅನ್ನೋದು ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್ಸ್ ವಿಚ್ a patient will visit a foot and ankle clinic. ನನ್ನ ಪ್ರಕಾರ ನನಗೆ ಒಂದು ಪೇಷಂಟ್ ಹೇಳಿದ್ರು, ಡಾಕ್ಟರ್ ದ ಅರ್ತ್ ಇಸ್ ರೌಂಡ್, ವೈ ಇಸ್ ಮೈ ಫುಟ್ ಫ್ಲಾಟ್ ಅಂತ. ಸೊ ಹಾಗೆ ಐ ಟೋಲ್ಡ್ ಹಿಮ್, ಡಸಂಟ್ ಮ್ಯಾಟರ್, ಯು ಕೀಪ್ ಯುವರ್ ಬೆಸ್ಟ್ ಫುಟ್ ಫಾರ್ವರ್ಡ್ ಅಂತ. ಸೊ ಮಕ್ಕಳಲ್ಲಿ ಲಾಟ್ ಆಫ್ ಪೇರೆಂಟ್ಸ್ ಆರ್ ಕನ್ಸರ್ನ್, ನನ್ನ ಪುಟ್ಟುಗೆ ಫ್ಲಾಟ್ ಫುಟ್ ಇದೆ, ಶುಡ್ ಐ ಗಿವ್ ಹಿಮ್ ಅನ್ ಆರ್ಚ್, ನಾನು ಪುಟ್ಟುಗೆ ಏನಾದರೂ ಎಕ್ಸಸೈಸಸ್ ಮಾಡಿಸ್ಬೇಕಾ, ಅಥವಾ ಈ ಫ್ಲಾಟ್ ಫುಟ್ಟಿಂದ ನನ್ನ ಮಗುಗೆ ಮುಂದೆ ಏನಾದರೂ ತೊಂದರೆ ಆಗತ್ತಾ ಅಂತ. ಸೊ ಐ ವುಡ್ ಲೈಕ್ ಟು ರಿಯಶ್ಯೂರ್ ಆಲ್ ದ ಪೇರೆಂಟ್ಸ್ ದ್ಯಾಟ್ flat foot in a child is normal, it is physiological. ಅಂದರೆ ಏನು, 3 ವರ್ಷ 4 ವರ್ಷ 5 ವರ್ಷ ಮಕ್ಕಳಲ್ಲಿ ಲಿಗಮೆಂಟ್ಸು ಲ್ಯಾಕ್ಸ್ ಇರುತ್ತೆ. ಸೊ ಮಗು ಹಿಂಗೆ ಕಾಲ್ ಮೇಲೆ ಭಾರ ಇಟ್ಟಾಗ ಲಿಗಮೆಂಟ್ಸ್ ವಿಲ್ ಕೊಲ್ಯಾಪ್ಸ್ ಆ್ಯಂಡ್ ದೇ ವಿಲ್ ನ್ಯಾಚುರಲಿ ಹ್ಯಾವ್ ಅ ಫ್ಲಾಟ್ ಫುಟ್. ಜೊತೆಗೆ ಮಕ್ಕಳಲ್ಲಿ ಫುಟ್ಟಲ್ಲಿ ತುಂಬ ಫ್ಯಾಟ್ ಇರುತ್ತೆ, ದಟ್ ಇಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಸೊ
ಈ ಫ್ಯಾಟ್ ಇರೋದ್ರಿಂದ ಮತ್ತೆ ಲಿಗಮೆಂಟಸ್ ಲ್ಯಾಕ್ಸಿಟಿ ಇರೋದ್ರಿಂದ ಮಕ್ಕಳಲ್ಲಿ ಫ್ಲಾಟ್ ಫುಟ್ ಇಸ್ ನಾರ್ಮಲ್ ಆರ್ ಫಿಸಿಯೋಲಾಜಿಕಲ್ ಅಂತ ಕರಿತೀವಿ. ಸೊ ಮಕ್ಕಳಲ್ಲಿ ವೆನ್ ದೇ ಸ್ಟಾರ್ಟ್ reaching early adolescence, so somewhere at around 11 to 13 years of age, that is when the arches start developing. ಆಯ್ತಲ್ಲ. ಸೊ ಅವಾಗ್ಲೂ ಬೈ ಚಾನ್ಸ್ ಡೆವಲಪ್ ಆಗಿಲ್ಲ ಅಂದರೆ ಇಟ್ ಈಸ್ ನಾಟ್ ಅ ಡಿಸಾಸ್ಟರ್. ಇನ್ಫ್ಯಾಕ್ಟ್ ಇಟ್ ಮೈಟ್ ಕಮ್ ಆಸ್ ಅ ಸರ್ಪ್ರೈಸ್ ಟು ಯು. ನೀವು ಗೂಗಲ್ ಮಾಡಿ ನೋಡ್ಬೋದು, ದ ಫಾಸ್ಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್, ಉಸೇನ್ ಬೋಲ್ಟ್, ಹ್ಯಾಸ್ ಫ್ಲಾಟ್ ಫುಟ್. ಆ್ಯಂಡ್ ಇಫ್ ದ ಫಾಸ್ಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಕ್ಯಾನ್ ಹ್ಯಾವ್ ಫ್ಲಾಟ್ ಫುಟ್ and be so quick, I don't think it should cause a lot of problem to any of us. But still, makkalli flat foot, when it starts becoming painful, when they start getting pain around the knee, or when we see that the angles of the flat foot are exceeding certain limits, then we have to treat this. I think Ajoy sir will take over from here. Exactly. So I'm completely in fully agreement with what Shravan has told. But what we did was actually we surveyed children in the age group of 14 to 16. Now actually we went to one of the schools. ಅಲ್ಲಿರೋ 323 ಮಕ್ಕಳನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಅವ್ರ ಕಾಲು ಯಾವ ರೀತಿ ಇದೆ, ಅವ್ರಿಗೆ ಯಾರಿಗಾದ್ರು ಫ್ಲಾಟ್ ಫುಟ್ ಇದೆಯಾ ಅಂತ ಚೆಕ್ ಮಾಡಿದ್ವಿ. And it was quite surprising. Almost 30% had flat foot. 30% ಜನರಿಗೆ ಫ್ಲಾಟ್ ಫುಟ್ ಇದೆ. ಬಟ್ ಎಲ್ಲರಿಗೂ ನೋವಿದೆಯಾ? ಇಲ್ಲ, ಇರೋದಿಲ್ಲ. ಬಟ್ at least about 5% of them will require some kind of a treatment. So the treatment can be in the form of just some stretches. Operations may be required in only some of them. Okay, but ನಮಗೆ ಫಸ್ಟ್ ಕನ್ಸಲ್ಟೇಷನ್ ಬೇಕು. ಯಾಕಂದರೆ ಇದು ಯಾವ ರೀತಿ ಇದೆ ಫ್ಲಾಟ್ ಫುಟ್, ಇದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಾ ತೊಗೊಳ್ಬಾರ್ದಾ, ಅಥವಾ ಯಾವುದಾದ್ರೂ ಡಿಟೋರೇಟ್ ಆಗ್ಬೋದಾ. ಸೊ ಈಗ ನಾವು ಫ್ಲಾಟ್ ಫುಟ್ನ ವಿ ಕಾಲ್ ಇಟ್ ಎಸ್ ಅ ಕಂಡೀಷನ್ ಕಾಲ್ಡ್ ಎಸ್ ಪ್ರೋಗ್ರೆಸಿವ್ ಕೊಲ್ಯಾಪ್ಸಿಂಗ್ ಫುಟ್ ಡಿಫಾರ್ಮಿಟಿ ಅಂತ ಹೆಸರಿಟ್ಬಿಟ್ಟಿದ್ದೀವಿ. ಬಿಕಾಸ್ ಅದು ಎಲ್ಲರಲ್ಲೂ ಒಂದೇ ರೀತಿ ಇರುತ್ತೆ ಅಂತ ಇಲ್ಲ, ಕೆಲವರಲ್ಲಿ ಅದು ಪ್ರೋಗ್ರೆಸ್ ಆಗ್ಬೋದು. ಅದು ಯಾವ್ದು ಪ್ರೋಗ್ರೆಸ್ ಆಗುತ್ತೆ, ಯಾವ್ದು ಆಗೋದಿಲ್ಲ, ಅದನ್ನು ನಾವು ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಎಕ್ಸ್ರೇಸ್ ಆಗಲಿ ಅಥವಾ ಬೇರೆ ಇನ್ವೆಸ್ಟಿಗೇಷನ್ಸ್ ಮೂಲಕ ತಿಳ್ಕೊಳ್ಬೋದು ಯಾವುದಿದೆ ಏನಿದೆ ಅಂತ. ಅದಕ್ಕೆ ತಕ್ಕ ಹಾಗೆ ಆಪರೇಷನ್ಸ್ ಮಾಡ್ಬೋದು. ಸೊ ರೈಟ್ ನಾವು ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ಫ್ಲೆಕ್ಸಿಬಲ್ ಫ್ಲಾಟ್ ಫುಟ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಮ್ಮೆ ವಿ ಜಸ್ಟ್ ಗೋ ವಿತ್ ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್ಸ್. ಸೊ ಇಲ್ಲಿ ಒಂದು ದೃಶ್ಯ ನಿಮಗೆ ತೋರಿಸುವುದೇನೆ ನಾನು. ಅದರಲ್ಲಿ ಮಿನಿಮಲ್ ಇನ್ವೇಸಿವ್ ಅಂದರೆ ಒಂದು ಸ್ಟೆಂಟ್ ಹಾಕಿ ನಾವು ಅದು ಫ್ಲಾಟ್ ಫುಟ್ನ ಕರೆಕ್ಟ್ ಮಾಡ್ಬೋದು, ಮಕ್ಕಳಿಗೆ ನೋವಿಲ್ಲದ ಥರ ಮಾಡ್ಕೊಡ್ಬೋದು. ಅವ್ರಿಗೆ ಕ್ರಿಕೆಟ್ ಆಗಲಿ ಅಥವಾ ಫುಟ್ಬಾಲ್ ಆಗಲಿ ಅಥವಾ ಬ್ಯಾಡ್ಮಿಂಟನ್ ಆಗಲಿ ಅವ್ರು ಏನು ಆಡಬೇಕು ಅಂತ ಅವ್ರ ಮನಸ್ಸಲ್ಲಿರುತ್ತೋ ಅವ್ರಿಗೆ ಆಡೋದಕ್ಕೆ ರೆಡಿ ಮಾಡಿಕೊಡ್ಬೋದು. ಸೊ ದಿಸ್ ಇಸ್ ಪಾಸಿಬಲ್ ಇವನ್ ಇನ್ ಅಡಲ್ಟ್ಸ್ ಆಲ್ಸೋ. ಅವರಿಗೆ ಬರೀ ಇಷ್ಟು ಸ್ಟೆಂಟ್ಸ್ ಅಲ್ಲ, ಅವ್ರಿಗೆ ಬೇರೆ ಮಲ್ಟಿಪಲ್ ಪ್ರೊಸೀಜರ್ಸ್ ಬೇಕಾಗುತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್ ಅಜಯ್ ಅವರೇ, ಈಗ ಆಗ್ಲೇ ಮಾತಾಡ್ತಾ ಇದ್ರಿ, ಡಾಕ್ಟರ್ ಶ್ರವಣ್ ಅವರು ಹೇಳಿದ್ರು, ನೀವು ಹೇಳಿದ್ರಿ ಡಯಾಬಿಟಿಕ್ ಫುಟ್ ಅಂತ ತುಂಬಾ ಮೇಜರ್ ಕಾಸಸ್ ತರುವಂತಹ ಸಮಸ್ಯೆ ಅದು ಅಂತ. ಸೊ ವಾಟ್ ಇಸ್ ಇಟ್ ಅಂತ, ಯಾಕೆ ಡಯಾಬಿಟಿಕ್ ಫುಟ್ ಆದಾಗ ಏನೇನು ಸಮಸ್ಯೆಗಳಾಗಬಹುದು? ಓಕೆ, ನಾನು ನಿಮಗೆ ಮೊದಲೇ ತಿಳಿಸಿದ ಥರ ಇಂಡಿಯಾ ಈಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಓಕೆ, ಸೊ ಇಲ್ಲಿರೋಷ್ಟು ಡಯಾಬಿಟಿಸ್ ಪೇಷಂಟ್ಸು ಬೇರೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಸೊ ಇಲ್ಲಿರೋರಿಗೆ ಎಲ್ಲ ಕಿಡ್ನೀಸ್ ಆಗಲಿ ಅಥವಾ ಕಣ್ಣಾಗಲಿ ಅಫೆಕ್ಟ್ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ಈಗಾಗಲೇ ನಮಗೆ ಒಂದು ಅದ್ರ ಬಗ್ಗೆ ತಿಳುವಳಿಕೆ ಬಂದ್ಬಿಟ್ಟಿದೆ. ಇದನ್ನೆಲ್ಲ ಈ ರೀತಿ ಟ್ರೀಟ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಇದಾಗುತ್ತೆ ಅಂತ. ಇದು ಫುಡ್ ಬಗ್ಗೆ ಇನ್ನು ಜನರಿಗೆ ಅಷ್ಟೊಂದು ಅರಿವಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಬೇಕು, ಅದು ತುಂಬ ಮುಖ್ಯ. ಸೊ ಡಯಾಬಿಟಿಕ್ ಫುಟ್ನಲ್ಲಿ ಪ್ರಾಬ್ಲಮ್ಸ್ ಏನಾಗುತ್ತೆ, ಒಂದು ಡಿಫಾರ್ಮಿಟೀಸ್. ನೀವು ನಡೀತಾ ಇದ್ದಾಗ ನಿಮಗೆ ಕಾಲು ಕರೆಕ್ಟಾಗಿ ನಡೆಯೋದಕ್ಕಾಗೋದಿಲ್ಲ, ಕೊಲ್ಯಾಪ್ಸ್ ಆಗಿಬಿಡುತ್ತೆ ಕಾಲೆಲ್ಲ. ನಿಮಗೆ ಹೆಜ್ಜೆ ಇಡೋದಕ್ಕಾಗೋದಿಲ್ಲ. ಜನ ತುಂಬ ಹೇಳೋದೇನು ಅಂದರೆ, ನಾನು ಹೆಜ್ಜೆ ಇಡ್ತೀನಿ, ನಾನು ಕಾಲೇ ನಿಲ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ. ಸೊ ಅದು ಒಂದು. ಆಮೇಲೆ ಅದಲ್ಲದೆ ಅದರಿಂದ ಗಾಯಗಳಾಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಬಂದ ಪೇಷಂಟನ್ನು ನೋಡಿಕೊಂಡು ಅವ್ರದ್ದು ಶುಗರ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡಿಸಿ, ಅವ್ರಿಗೆ ಥಿಸಿಯೋಮೆಟ್ರಿ ಅಂತ ಹೇಳ್ತೀವಿ, ಅವ್ರಿಗೆ ಸೆನ್ಸೇಷನ್ಸ್ ಯಾವುದಿದೆ ಯಾವುದಿಲ್ಲ ಅಂತ ಚೆಕ್ ಮಾಡಿಸಿ, ಅದನ್ನೆಲ್ಲ ಮಾಡಿದ ನಂತರ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಸರ್ಜರಿ, ಯಾರಿಗೆ ಬೇಕೋ ಅವ್ರಿಗೆ ಫುಟ್ವೇರ್ ಹೇಳಿ ನಾವು ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಎಸ್ ಡಾಕ್ಟರ್ ಶ್ರವಣ್ ಅವರೇ, ಈಗ ಮಕ್ಕಳಲ್ಲಿ ನೀವು ತುಂಬಾ ಕಾಮನ್ ಆಗಿ ನೋಡುವಂತಹ ಈ ಫುಟ್ ಸಮಸ್ಯೆಗಳು, ಆಂಕಲ್ ಸಮಸ್ಯೆಗಳು ಯಾವ್ದಿದೆ? ಮೋಸ್ಟ್ ಕಾಮನ್, ಲೈಕ್ ನಾನು ಎಷ್ಟೊಂದ್ಸಲಿ ಈ ಕಾರ್ಯಕ್ರಮ ಹೇಳಿದೆ, ಫಸ್ಟ್ ಮೋಸ್ಟ್ ಕಾಮನ್ ಇಸ್ ಕ್ಲಬ್ ಫುಟ್. ಕ್ಲಬ್ ಫುಟ್ ನಮ್ಮ ದೇಶದಲ್ಲಿ 1000 ಮಕ್ಕಳಲ್ಲಿ 2 ಮಕ್ಕಳಿಗೆ ಬರುತ್ತೆ. ವಿ ಡೋಂಟ್ ಹ್ಯಾವ್ ಅ ಕಾಸ್ ಫಾರ್ ದಿಸ್, ಬಟ್ ಅ ಕ್ಲಬ್ ಫುಟ್ ಈಸ್ 100% ಟ್ರೀಟಬಲ್ ನಾನ್ ಸರ್ಜಿಕಲಿ. ಅಂದರೆ ಏನು ಆಪ್ರೇಷನ್ ಮಾಡದೆ ಮಗುಗೆ ಸಿಂಪಲ್ ಪ್ಲಾಸ್ಟರ್ ಹಾಕಿ ಮಗು 2 ರಿಂದ 3 ತಿಂಗಳಾಗೋದ್ರೊಳಗಡೆ 100% ಒಳ್ಳೆ ರಿಸಲ್ಟ್ ಕೊಡುವಂಥ ಕಂಡೀಷನ್ ಕ್ಲಬ್ ಫುಟ್.
ಮಗು ಸ್ವಲ್ಪ ಬೆಳೀತಾ ನಾವು ನೋಡೋದು ಇನ್ ಟೋಯಿಂಗ್ ಗೇಟ್ ಅಥವಾ ಔಟ್ ಟೋಯಿಂಗ್ ಗೇಟ್, ಮಗು ಕಾಲನ್ನ ಒಳಗಡೆ ಹಾಕಿ ನಡೆಯೋದು ಅಥವಾ ಮಗು ಆಚೆ ಹಾಕಿ ನಡೆಯೋದು. ದೀಸ್ ಆರ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ಕಂಡೀಷನ್ಸ್ ದಟ್ ವಿ ಸಿ. ಮೋಸ್ಟ್ ಆಫ್ ದೆಮ್ ಈ ಕಂಡೀಷನ್ಸ್ಗೂ ನಮಗೆ ಏನು ಮೇಜರ್ ಟ್ರೀಟ್ಮೆಂಟ್ ಥರ ಬೇಕಿಲ್ಲ. ವಿ ಡೂ ಸರ್ಟನ್ ಇವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ದಟ್ ಎಕ್ಸ್ರೇಸ್ ಅಥವಾ ಸ್ವಲ್ಪ ಆಕ್ಟಿವಿಟಿ ಮಾಡಿಫಿಕೇಷನ್ ಆ್ಯಂಡ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಅದು ಬಿಟ್ಟರು ನಂತರ ನಾವು ನೋಡೋದು ಟೋ ವಾಕಿಂಗ್ಗೆ ಸಮ್ಟೈಮ್ಸ್ ವಿ ನೀಡ್ ಟು ಇಂಟರ್ವೀನ್. ಸ್ವಲ್ಪ ಆರ್ಥೋಟಿಕ್ಸ್ ಅಥವಾ ಪ್ಲಾಸ್ಟರ್ಸ್ ಅಥವಾ ಇಂಜೆಕ್ಷನ್ಸ್ ಅಥವಾ ಲೇಟರ್ ಏಜಲ್ಲಿ 8 ವರ್ಷ 9 ವರ್ಷಕ್ಕೆ ನೋಡಿದಾಗ ಸಿಂಪಲ್ ಪ್ರೊಸೀಜರ್ಸ್ ಮಾಡಿ ಸರಿ ಮಾಡ್ಕೊಳ್ಳೋವಂಥದ್ದು ಟೋ ವಾಕಿಂಗ್. ಅದಾದಮೇಲೆ ನಾವು ನೋಡೋದು ಮೋಸ್ಟ್ ಕಾಮನ್ಲಿ ಫುಟ್ ಆ್ಯಂಡ್ ಆ್ಯಂಕಲ್ ಇಂಜುರೀಸ್ ವಿತ್ ರಿಲೇಟೆಡ್ ಟು ಸ್ಪೋರ್ಟ್ಸ್. ಆ್ಯಂಡ್ ಅಗೇನ್ ದ ಮೋಸ್ಟ್ ಕಾಮನ್ ಅದಾದಮೇಲೆ ಬಿಟ್ಮೇಲೆ ಇಟ್ ವಿಲ್ ಬಿ ಫುಟ್ ಆ್ಯಂಡ್ ಆ್ಯಂಕಲ್ ಡಿಫಾರ್ಮಿಟೀಸ್. ಮಕ್ಕಳಿಗೆ ಏನಾದರೂ ಡಿಫಾರ್ಮಿಟೀಸ್ ಬಂದರೆ, ಈವನ್ ಆಲ್ ದ ರೇರೆಸ್ಟ್ ಆಫ್ ರೇರ್ ಡಿಫಾರ್ಮಿಟೀಸ್ ನಾವಿವಾಗ ಅದನ್ನು ಹಳೆಯ ಕಾಲದಲ್ಲಿ ಆಂಪ್ಯುಟೇಷನ್ ಮಾಡಬೇಕು, ಕಾಲನ್ನ ತೆಗಿಬೇಕು ಅಂತ ಹೇಳ್ತಿದ್ರು. ಈಗ ವಿ ಡೂ ಅ ಲಾಟ್ ಆಫ್ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್. ಮಗುನ ಕಾಲನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಿ ಸರಿ ಮಾಡಿಕೊಡ್ತೀವಿ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಇಬ್ಬರಿಗೂ ಕೂಡ ನಾನು ಕೇಳೋ ಪ್ರಶ್ನೆ ಅಂದರೆ, ಇಂಡಿಯನ್ ಫುಟ್ ಆ್ಯಂಡ್ ಆ್ಯಂಕಲ್ ಡೇ ವಾಟ್ ಡಸ್ ಇಟ್ ಸಿಗ್ನಿಫೈ? ಆ್ಯಂಡ್ ಒಂದು ಅಡ್ವೈಸ್ ನಮ್ಮ ವಿವೋಸಿಗೆ ನೀವು ನೀಡೋದಾದರೆ ಟು ಮೇಂಟೈನ್ ಫುಟ್ ಆ್ಯಂಡ್ ಆ್ಯಂಕಲ್ ಹೆಲ್ತ್ ಏನು ಹೇಳ್ತೀರಾ? ಕ್ವೈಟ್ ರೈಟ್. ಓಕೆ, ಸೊ ಇಂಡಿಯನ್ ಫುಟ್ ಆ್ಯಂಡ್ ಆ್ಯಂಕಲ್ ಸೊಸೈಟಿ ಅಂತ ಒಂದು ಸೊಸೈಟಿ ಫಾರ್ಮ್ ಆಗಿದೆ. ಇದು ತುಂಬ ವರ್ಷದಿಂದ 1985 ಶುರು ಆಗಿರೋದು. ಇಡೀ ಭಾರತದಲ್ಲಿ 1200ಕ್ಕಿಂತ ಹೆಚ್ಚು ಆರ್ಥೋಪೆಡಿಕ್ ಸರ್ಜನ್ಸ್ ಇದಕ್ಕೆ ಮೆಂಬರ್ಸ್ ಆಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಡಿಯನ್ ಫುಟ್ ಆ್ಯಂಡ್ ಆ್ಯಂಕಲ್ ಸೊಸೈಟಿ President-elect is sitting with us today. So, Indian Foot and Ankle Society President-elect is Dr. Ajoy here. It's a privilege. Okay. That is very nice. Yeah, like we are privileged here. Yes. So thank you. And so in this, what we are doing, ಈ ವರ್ಷದ ಪ್ರತಿ ವರ್ಷನೂ 2nd ನವೆಂಬರ್ನ ನಾವು ಇಂಡಿಯನ್ ಫುಟ್ ಆ್ಯಂಡ್ ಆಂಕಲ್ ಸೊಸೈಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು 85ನಲ್ಲಿ ಸ್ಟಾರ್ಟ್ ಆಗಿದ್ದ ದಿನ ಅದನ್ನಂತ ನಾವು ಗುರುತಿಸ್ಕೊಂಡು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ ನಮ್ಮದು. ಅಂದರೆ ಒಂದು ವರ್ಷದಲ್ಲಿ ನಾವು ಡಯಾಬಿಟಿಕ್ ಫುಟ್ನ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಈಗ the whole society gets to know about it. And we reach out to the society, have some publicities about how to take care of the feet and all that. ಅದೆಲ್ಲ ಮಾಡ್ತಾ ಇದ್ವಿ. ಸೊ ಈ ವರ್ಷದ ಥೀಮ್ ಏನಿದೆ ಅಂದರೆ ಟಚ್ ದೈ ಫೀಟ್ ಅಂತ. ಇಟ್ಸ್ ವೆರಿ ವೆರಿ ಫಿಲಾಸಫಿಕಲ್ ಅಂತ ನಾವು ಹೇಳೋ ರೀತಿ. ಅಂದರೆ ನಮ್ಮಲ್ಲಿ ದೊಡ್ಡವ್ರಿಗಾಗಲಿ ನಾವು ನಮಸ್ಕಾರ ಮಾಡೋ ಒಂದು ರೀತಿ ಇದೆ. ನಮ್ಮದು ಸಮಾಜ ಅದೇ ರೀತಿ ಇರೋದು, ನಾವು ಬೆಳೆದು ಬಂದಿರೋದೇ ಹಾಗೆ. ಸೊ ಅದರಲ್ಲಿ ಟಚ್ ದೈ ಫೀಟ್ ಅಂತ ಇರೋದು ಕಾರಣ ಏನು ಅಂದರೆ, ಯು ಟೇಕ್ ಕೇರ್ ಆಫ್ ಯುವರ್ ಓನ್ ಫೀಟ್. ಸೊ ನೀವು ನಿಮ್ಮ ಕಾಲನ್ನೇ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಆ ಥೀಮ್ ಮೂಲಕ ಈ ವರ್ಷದ್ದು ನಾವು ಇಂಡಿಯನ್ ಫುಟ್ ಆ್ಯಂಡ್ ಆಂಕಲ್ ಸೊಸೈಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. 2nd of November is the day we are celebrating this with. Yes, and ಸ್ಪೆಷಲ್ ನಿಮಗೆ ತೊಂದರೆಗಳು ಆಗದೇ ಇರಲಿ ಅಂತ ನೋಡ್ಕೋಬೇಕು ಅಂದರೆ ನಿಮ್ಮ ಕಾಲನ್ನು ನೀವು ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಅದಕ್ಕೆ ಕರೆಕ್ಟ್ ಹೈಜೀನ್ ಅಂದರೆ ಕಾಲು ತೊಳ್ಕೊಳ್ಳೋದಾಗಲಿ ಮತ್ತೊಂದಾಗಲಿ, ಅದಕ್ಕೆ ರೈಟ್ ಫುಟ್ವೇರ್ ಆಗಲಿ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಇದೆಲ್ಲ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳಾಗೋದಿಲ್ಲ. ಸೊ ಫುಟ್ ಆ್ಯಂಡ್ ಆ್ಯಂಕಲ್ನ ವಾಟ್ ವಿ ಸೇ ಇಸ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಸೊ ನಿಮ್ಗೆ ಆದಷ್ಟು ನೀವು ಅದನ್ನು ಕೇರ್ ತಗೊಂಡ್ರೆ ನಿಮಗೆ ತೊಂದರೆಗಳು ಆಗೋದಿಲ್ಲ. ವಾಟ್ ಡು ಯು ಸೇ ಶ್ರವಣ್? ಎಸ್ ಸರ್, ಅಬ್ಸಲ್ಯೂಟ್ಲಿ. ಇವಾಗ ಇಫ್ ಐ ಹ್ಯಾವ್ ಟು ಗಿವ್ ಪೇರೆಂಟ್ಸ್ ಎನಿ ಅಡ್ವೈಸ್, ಈಗ ವಿ ಆರ್ ಗೆಟಿಂಗ್ ಕ್ಲೋಸರ್. Vishnu 3 steps, he took 3 steps to go around the entire universe. So 3 steps if I have to give the parents. First step, ಮನೆಯಲ್ಲಿ ಮಕ್ಕಳನ್ನ barefoot ಇಡಿ. There's a very beautiful study that says, done by an Indian, that ನಾವು ಮಕ್ಕಳನ್ನ ಮನೆಯಲ್ಲಿ ಆದಷ್ಟು barefoot ಇಟ್ಟರೆ the foot and ankle anatomy and logistics develop much better ಅಂತ. ಮಕ್ಕಳು ಆಚೆ ಹೋದಾಗ ಆಲ್ವೇಸ್ ಗುಡ್ ಸ್ಪೋರ್ಟ್ ಶೂಸ್ ಆಯ್ತಲ್ಲ. ಥರ್ಡ್, ಎವ್ರಿ ಟೈಮ್ ಯು ಗೋ ಪ್ಲೇ ಸ್ಪೋರ್ಟ್ಸ್, ಯು ಗೋ ಫಾರ್ ಅ ವಾಕ್, ಡೂ ಗುಡ್ ಸ್ಟ್ರೆಚಸ್ ಆಫ್ ಯುವರ್ ಫುಟ್ ಆ್ಯಂಡ್ ಆ್ಯಂಕಲ್ and use good footwear. There are no recommended brands or anything. Use a footwear that is comfortable for you. So take these 3 steps to take care of your foot and ankle health. Yes, doctors, ಇವತ್ತಿನ ಕಾರ್ಯಕ್ರಮದಲ್ಲಿ ಲೈಕ್ ಸ್ಪೆಸಿಫಿಕ್ ಆಗಿ ಫುಟ್ ಅಂಡ್ ಆಂಕಲ್ ಕೇರ್ ಮಾಡೋದು ಹೇಗೆ, ಅದಕ್ಕೆ ಅಂತಾನೆ ಉತ್ತಮವಾದ ಟ್ರೀಟ್ಮೆಂಟ್ಸ್ ಇದೆ ಅಂಡ್ ಅದರಿಂದ ಆಗುವಂತಹ ಪ್ರಾಬ್ಲಮ್ಸ್ನ ತಪ್ಪಿಸ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.